ಸಪ್ತಮಿ ವಿಭಕ್ತಿಗೆ ಉದಾಹರಣೆಗಳು. ಮೊದಲಿಗೆ ಅಕಾರಾಂತ ಪುಲ್ಲಿಂಗ ಶಬ್ದಗಳು. ದೇಶಃ ದೇಶೇ, ಗ್ರಾಮಃ ಗ್ರಾಮೇ, ವಿದ್ಯಾಲಯಃ ವಿದ್ಯಾಲಯೇ, ಗ್ರಂಥಾಲಯಃ ಗ್ರಂಥಾಲಯೇ, आपणः आपणे, प्रकोष्ठः प्रकोष्ठे, प्रकोष्ठः ಅಂದ್ರೆ ರೂಮ್ ಅಂತ, कार्यालयः कार्यालये, स्यूतः स्यूते, आसन्दः आसन्दे, कोशः कोशे, वर्गः वर्गे, मार्गः मार्गे, ललाटः ललाटे, कर्णः कर्णे, हस्तः हस्ते, वृक्षः वृक्षे. ಹಾಗೆ ನಪುಂಸಕಲಿಂಗ, ಅಕಾರಾಂತ ನಪುಂಸಕಲಿಂಗ ಶಬ್ದಗಳು. ಇವುಗಳು ಸಹ ಪುಲ್ಲಿಂಗದಂತೆ ಆಗ್ತವೆ. ಗೃಹಂ ಗೃಹೆ, ನಗರಂ ನಗರೆ, ಯಾನಂ ಯಾನೆ, ಭವನಂ ಭವನೆ, ರಾಜ್ಯಂ ರಾಜ್ಯೆ, ದೂರದರ್ಶನಂ ದೂರದರ್ಶನೆ, ಮಂದಿರಂ ಮಂದಿರೆ, ಉದ್ಯಾನಂ ಉದ್ಯಾನೆ, ಪುಸ್ತಕಂ ಪುಸ್ತಕೆ, ಫಲಂ ಫಲೆ, ಪಾತ್ರಂ ಪಾತ್ರೆ, ಪುಷ್ಪಂ ಪುಷ್ಪೆ, ಕೃಷ್ಣಫಲಕಂ ಕೃಷ್ಣಫಲಕೆ, ನೇತ್ರಂ ನೇತ್ರೆ, ಉದರಂ ಉದರೆ, ವನಂ ವನೆ. ಆಕಾರಾಂತ ಸ್ತ್ರೀಲಿಂಗ ಶಬ್ದಗಳಿಗೆ ಪಾಠಶಾಲಾಯಾಮ್, ಯಾಮ್ ಅಂತ ಆಗ್ತದೆ. ಪಾಠಶಾಲಾ ಪಾಠಶಾಲಾಯಾಮ್, ಪಾಕಶಾಲಾ ಪಾಕಶಾಲಾಯಾಮ್, ಪತ್ರಿಕಾ ಪತ್ರಿಕಾಯಾಮ್, ಪೇಟಿಕಾ ಪೇಟಿಕಾಯಾಮ್, ಕಪಾಟಿಕಾ ಕಪಾಟಿಕಾಯಾಮ್, ಮಾಲಾ ಮಾಲಾಯಾಮ್, उत्पीठिका उत्पीठिकायाम, कक्ष्या कक्ष्यायाम, कक्षा ಅಂತನೂ ಆಗುತ್ತೆ. ಲತಾ ಲತಾಯಾಮ್, ಜಿಹ್ವಾ ಜಿಹ್ವಾಯಾಮ್, ನಾಲಿಗೆ. ಗುಹಾ ಗುಹಾಯಾಮ್, ಗುಹೆ. ಹಾಗೆ ಈಕಾರ ಅಂತ ಸ್ತ್ರೀಲಿಂಗ ಶಬ್ದಗಳಿಗಾದ್ರೆ ಕಾಶಿ ಕಾಶ್ಯಾಮ್ ಅಂದ್ರೆ ಕೊನೆಯ ವ್ಯಂಜನ ಇದೆಯಲ್ಲ ಅದನ್ನ ಒತ್ತಕ್ಷರವನ್ನಾಗಿ ತೆಗೆದುಕೊಂಡು ಯಾಮ್ ಅಂತ ಬರ್ತದೆ. ಕಾಶಿ ಕಾಶ್ಯಾಮ್, ನದಿ ನದ್ಯಾಂ, ಲೇಖನಿ ಲೇಖನ್ಯಾಂ, ಪ್ರದರ್ಶಿನಿ ಪ್ರದರ್ಶಿನ್ಯಾಂ, ಕೂಪಿ ಕೂಪ್ಯಾಂ, ಅಂಗುಲಿ ಅಂಗುಲ್ಯಾಂ, ವೀಥಿ ವೀಥ್ಯಾಂ, ವೀಥಿ ಅಂದ್ರೆ ಬೀದಿ ಅಂತ ಅರ್ಥ. ರಾಜಧಾನಿ ರಾಜಧಾನ್ಯಾಂ, ಆಕಾಶವಾಣಿ ಆಕಾಶವಾಣ್ಯಾಂ, ಘಟಿ ಘಟ್ಯಾಂ, ದ್ರೋಣಿ ದ್ರೋಣ್ಯಾಂ. ಹಾಗೆ ಸಪ್ತಮಿಯಲ್ಲಿ ಇನ್ನೊಂದು ವರ್ಕ್ಶೀಟ್ ಅನ್ನು ನೋಡೋಣ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಪತ್ರಿಕಾ, ಇಲ್ಲಿ ಒಂದು ಟೇಬಲ್ ಇದೆ, ಇಲ್ಲಿ ಒಂದು ಟೇಬಲ್ ಇದೆ. ಮೊದಲ ಟೇಬಲ್ ನಲ್ಲಿರುವಂಥದ್ದನ್ನ ಸಪ್ತಮಿ ವಿಭಕ್ತಿಯಲ್ಲಿ ಹಾಕಿ ಎರಡನೆಯ ಟೇಬಲ್ ನಲ್ಲಿರುವಂಥದ್ದನ್ನ ಪ್ರಥಮ ವಿಭಕ್ತಿಯಲ್ಲಿ ಹಾಕಿದ್ದಾರೆ. ಪತ್ರಿಕಾಯಾಂ ವಾರ್ತಾ ಅಸ್ತಿ. ಹಾಗೆ ಪಾಠಶಾಲಾಯಾಂ ಕಾರ್ಯಕ್ರಮಃ ಅಸ್ತಿ, ಬೇಡ, ಪಾಠಶಾಲಾಯಾಂ ಛಾತ್ರಃ ಅಸ್ತಿ. ಪೇಟಿಕಾಯಾಂ ಲೇಖನಿ ಅಸ್ತಿ. ಪಾಕಶಾಲಾ ಅಂದರೆ ಅಡುಗೆ ಮನೆ, ಪಾಕಶಾಲಾಯಾಂ ಮಾತಾ ಅಸ್ತಿ. ಲತಾಯಾಂ ಪುಷ್ಪಂ ಅಸ್ತಿ. ಸಭಾಯಾಂ ಕಾರ್ಯಕ್ರಮಃ ಅಸ್ತಿ. ಹಾಗೆ ಇನ್ನೊಂದು ಸೆಟ್ ಕೊಟ್ಟಿದ್ದಾರೆ ಇಲ್ಲಿ. ಕಾಶಿ, ಇದು ಈಕಾರ ಅಂತ ಸ್ತ್ರೀಲಿಂಗಕ್ಕೆ ಬರ್ತದೆ. ಕಾಶ್ಯಾಂ ವಿಶ್ವನಾಥಃ ಅಸ್ತಿ. ಆಕಾಶವಾಣ್ಯಾಂ ಕಾರ್ಯಕ್ರಮಃ ಅಸ್ತಿ. ಆಕಾಶವಾಣಿ ರೇಡಿಯೋ. ಅಂಗುಲಿ ಬೆರಳು. ಅಂಗುಲ್ಯಾಂ ನಖಃ ಅಸ್ತಿ. ನಖಃ ಅಂದ್ರೆ ಉಗುರು. ದ್ರೋಣಿ ಅಂದ್ರೆ ಬಕೆಟ್. ದ್ರೋಣ್ಯಾಂ ಜಲಂ ಅಸ್ತಿ. ನದಿ. ನದ್ಯಾಂ ಮೀನಃ ಅಂದರೆ ಮೀನು. ಮೀನಃ ಅಸ್ತಿ. ಇಲ್ಲಿ ದ್ರೋಣಿಯಲ್ಲೂ ಜಲಂ ಹಾಕಬಹುದು, ನದಿಯಲ್ಲೂ ಜಲಂ ಹಾಕಬಹುದು, ಆದ್ರೆ ಇಲ್ಲಿ ಮೀನಃ ದ್ರೋಣಿಗೆ ರಿಲೆವೆಂಟ್ ಆಗದೆ ಇರೋದ್ರಿಂದ ಅದನ್ನ ತಗೊಂಡಿರೋದು. ದ್ರೋಣ್ಯಾಂ ಜಲಂ ಅಸ್ತಿ. ನದ್ಯಾಂ ಮೀನಃ ಅಸ್ತಿ. ಲೇಖನ್ಯಾಂ ಮಷಿ ಅಸ್ತಿ. ಹಾಗೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ರಾಮಃ ಗೃಹಂ ಕೂಪಃ ಅಸ್ತಿ. ಈ ತರ ಇದೆ, 3 ಕಾಲಮ್ ಇದೆ. ಉದಾಹರಣೆ ಏನಿದೆ?
ರಾಮಸ್ಯ ಗೃಹೇ ಕೂಪಃ ಅಸ್ತಿ. ಇಲ್ಲಿ ಮೊದಲನೆಯ ಕಾಲಮ್ ಅಲ್ಲಿರುವಂತದ್ದನ್ನ ಷಷ್ಠಿ ವಿಭಕ್ತಿಯಲ್ಲಿ ಹಾಕಿದ್ದಾರೆ, ಎರಡನೆಯ ಕಾಲಮ್ ಅಲ್ಲಿರುವಂತದ್ದನ್ನ ಸಪ್ತಮಿ ವಿಭಕ್ತಿಯಲ್ಲೂ, ಹಾಗೆ ಮೂರನೇ ಕಾಲಮ್ ಅಲ್ಲಿರುವಂತದ್ದನ್ನ ಪ್ರಥಮ ವಿಭಕ್ತಿಯಲ್ಲಿ ಹಾಕಿದ್ದೇವೆ. ಕೊನೆಯಲ್ಲಿ ಅಸ್ತಿ ಇದೆ. ರಾಮನ ಮನೆಯಲ್ಲಿ ಕೂಪಃ ಬಾವಿ ಇದೆ. ರಾಮನ ಷಷ್ಠಿ, ಮನೆಯಲ್ಲಿ ಸಪ್ತಮಿ, ಕೂಪಃ ಪ್ರಥಮ ವಿಭಕ್ತಿ ಕ್ರಿಯಾಪದ. ಹಾಗೆ ಎರಡನೆಯದು ಅಹಂ ಪುಸ್ತಕಂ ಶ್ಲೋಕಃ. ಅಹಂ ಷಷ್ಠಿಗೆ ಹೋದಾಗ ಮಮ, ಪುಸ್ತಕಂ ಸಪ್ತಮಿಗೆ ಹೋಗಬೇಕು ಪುಸ್ತಕೆ, ಶ್ಲೋಕಃ ಅಸ್ತಿ. ಮಮ ಪುಸ್ತಕೆ ಶ್ಲೋಕಃ ಅಸ್ತಿ. ಹಾಗೆ ದೇಶಃ, ದೇಶಸ್ಯ ರಾಜಧಾನಿ, ಈಕಾರ ಅಂತ ಸ್ತ್ರೀಲಿಂಗದಲ್ಲಿದೆ, ರಾಜಧಾನ್ಯಾಂ ಅಂತ ಆಗುತ್ತೆ. ದೇಶಸ್ಯ ರಾಜಧಾನ್ಯಾಂ ಲೋಕಸಭಾ ಅಸ್ತಿ. ಸಹ ಗೃಹಂ ಧೇನು ಅಸ್ತಿ ಇದೆ. ಸಹ ಇದ್ದಿದ್ದು ಷಷ್ಠಿ ವಿಭಕ್ತಿಯಲ್ಲಿ ತಸ್ಯ ಗೃಹೇ ಧೇನು ಅಸ್ತಿ. ಸಾ ಹೃದಯಂ ಉತ್ಸಾಹ ಅಸ್ತಿ. ಸಾ ಇದ್ದಿದ್ದು ತಸ್ಯಾಹ ಅಂತ ಆಗ್ತದೆ. ತಸ್ಯಾಹ ಹೃದಯೇ ಸಪ್ತಮಿ ವಿಭಕ್ತಿ ಉತ್ಸಾಹ ಅಸ್ತಿ. ಅಹಂ ಇದ್ದಿದ್ದು ಷಷ್ಠಿ ವಿಭಕ್ತಿಗೆ ಮಮ ಜೀವನಂ ಸಪ್ತಮಿಗೆ ಹೋಗಬೇಕು, ಜೀವನೇ ಲಕ್ಷ್ಯಂ ಅಸ್ತಿ, ನನ್ನ ಜೀವನದಲ್ಲಿ ಗುರಿಯು ಇದೆ. ಹಾಗೆ ಇನ್ನೊಂದು ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ ವರ್ಕ್ಶೀಟ್ ಅನ್ನ. ಉದಾಹರಣೆಗೆ ಇಲ್ಲಿ ಗ್ರಂಥಾಲಯೇ ಕಪಾಟಿಕಾಯಾಂ ಪುಸ್ತಕಂ ಅಸ್ತಿ. ಇಲ್ಲೂ ಮೂರು ಪಟ್ಟಿ ಇದೆ. ಇದು ಸಪ್ತಮಿಯಲ್ಲಿದೆ, ಇದು ಸಪ್ತಮಿಯಲ್ಲಿದೆ. ಕಪಾಟಿಕಾಯಾಮ್ ಅನ್ನುವಂಥದ್ದು ಸಪ್ತಮಿ. ಹಾಗೆ ಪುಸ್ತಕಂ ಪ್ರಥಮ ವಿಭಕ್ತಿಯಲ್ಲಿದೆ. ಇಲ್ಲಿ ಷಷ್ಠಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಪ್ರಥಮ ಬಂತು, ಇಲ್ಲಿ ಸಪ್ತಮಿ ಸಪ್ತಮಿ ಪ್ರಥಮ. ಗ್ರಂಥಾಲಯೇ ಕಪಾಟಿಕಾಯಾಂ ಪುಸ್ತಕಂ ಅಸ್ತಿ. ದೇವಾಲಯ ತೆಗೆದುಕೊಂಡ್ರೆ ದೇವಾಲಯೇ ಗೋಪುರಂ ಗೋಪುರೇ ಕುಂಭಃ ಅಸ್ತಿ. ಹಾಗೆ ಹಸ್ತಃ ಇದ್ದಿದ್ದು ಹಸ್ತೆ ಕೈಯಲ್ಲಿ, ಅಂಗುಲ್ಯೇ ಅಂಗುಲ್ಯಾಂ ಈಕಾರ ಅಂತ ಸ್ತ್ರೀಲಿಂಗ ಅಲ್ಲಿ, ಅಂಗುಲ್ಯಾಂ ಅಂಗುಲೀಯಕಂ ಅಸ್ತಿ. ಅಂಗುಲೀಯಕಂ ಅಂದ್ರೆ ರಿಂಗ್. ಪಾಠಶಾಲಾ ಪಾಠಶಾಲಾಯಾಂ ಆಕಾರ ಅಂತ ಸ್ತ್ರೀಲಿಂಗ, ಪಾಠಶಾಲಾಯಾಂ ವರ್ಗೆ ವರ್ಗೆ ಅಂದ್ರೆ ತರಗತಿಯಲ್ಲಿ, ಸಹ ಅಸ್ತಿ. ಹಾಗೆ ಉದ್ಯಾನಂ ಉದ್ಯಾನೆ ಲತಾಯಾಂ ಪುಷ್ಪಂ ಅಸ್ತಿ. ಹಾಗೆ ಗೃಹಂ ಮನೆ, ಗೃಹೆ ಕೂಪೆ ಮನೆಯಲ್ಲಿ ಬಾವಿಯಲ್ಲಿ, ಜಲಂ ಅಸ್ತಿ. ಗ್ರಂಥಾಲಯೇ ಕಪಾಟಿಕಾಯಾಂ ಪುಸ್ತಕಂ ಅಸ್ತಿ. ದೇವಾಲಯೇ ಗೋಪುರೆ ಕುಂಭಃ ಅಸ್ತಿ. ಹಸ್ತೆ ಅಂಗುಲ್ಯಾಂ ಅಂಗುಲೀಯಕಂ ಅಸ್ತಿ. ಪಾಠಶಾಲಾಯಾಂ ವರ್ಗೆ ಸಹ ಅಸ್ತಿ. ಉದ್ಯಾನೆ ಲತಾಯಾಂ ಪುಷ್ಪಂ ಅಸ್ತಿ. ಗೃಹೆ ಕೂಪೆ ಜಲಂ ಅಸ್ತಿ. ಹಾಗೆ ಕೊನೆಯ ವರ್ಕ್ಶೀಟು ಕದಾ ಕಿಂ ಭವತಿ. ಸಪ್ತಮಿ ಅಂದರೆ ಅಧಿಕರಣ, ಎಲ್ಲಿ ಅನ್ನುವಂಥದ್ದು ಅರ್ಥದಲ್ಲಿ ಬರ್ತದೆ, ಯಾವುದನ್ನ ಆಶ್ರಯಿಸಿದೆ ಅಂತ. ಗೃಹೆ ಮನೆಯಲ್ಲಿ, ಆ ರೀತಿಯಲ್ಲಿ ನಾವು ವರ್ಕ್ಶೀಟ್ ಅನ್ನ ನೋಡಿದ್ವಿ. ಕದಾ ಅಂತ ಒಂದು ಕ್ವಶನ್ ಬಂದಾಗ, ಯಾವಾಗ ಅಂತ ಕ್ವಶನ್ ಬಂದಾಗ ಅದಕ್ಕೆ ಆನ್ಸರು ಸಹ ಸಪ್ತಮಿಯಲ್ಲಿ ಬರ್ತದೆ, ಯಾವಾಗ ಆಗಿದೆ. ಉದಾಹರಣೆಗೆ ಇಲ್ಲಿ ವಿದ್ಯಾಲಯಸ್ಯ ಆರಂಭೆ ಪ್ರಾರ್ಥನಾ ಭವತಿ. ವಿದ್ಯಾಲಯ ಶಾಲೆ ಶುರುವಾಗುವ ಆರಂಭದಲ್ಲಿ ಅನ್ನುವಂತೆ ಪ್ರಾರ್ಥನೆ ಆಗ್ತದೆ. ಇಲ್ಲಿ ಮೊದಲ ಕಾಲಮ್ ಅನ್ನು ನಾವು ಷಷ್ಠಿ ವಿಭಕ್ತಿಯಲ್ಲಿ ತಗೊಂತೀವಿ, ಎರಡನೇ ಕಾಲಮ್ ಸಪ್ತಮಿ, ಮೂರನೇ ಕಾಲಮ್ ಪ್ರಥಮ ವಿಭಕ್ತಿಗೆ ಬರ್ತದೆ. ಕಾರ್ಯಕ್ರಮಸ್ಯ ಅಂತಿಮ ಸಮಯೇ
गीतं भवति। सिंहमासस्य द्वितीयसप्ताहे गोकुलाष्टमी भवति। पूजायाः इदु आकारान्त स्त्रीलिङ्गं पूजायाः अन्तिमभागे दीपाराधनं भवति। नवरात्रोत्सवस्य नवमदिनाङ्के सरस्वती पूजा भवति। लोकसभायाः आरम्भदिने राष्ट्रपतिभाषणं भवति। ಇವಿಷ್ಟು ಸಪ್ತಮಿ ವಿಭಕ್ತಿಯಲ್ಲಿ ಬರುವಂತಹ ಕೆಲವೊಂದು ವರ್ಕ್ಶೀಟ್ಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.